ಶ್ರೀಮದ್ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿಯು ಲೋಕ ಕಲ್ಯಾಣಾರ್ಥ ಅಗ್ನಿ ಪ್ರವೇಶ ಮಾಡಿರುವುದಾಗಿ ಪುರಾಣಗಳು ಹೇಳುತ್ತವೆ. ಅಂತಹ ಪುಣ್ಯ ದಿನವನ್ನು ಆರ್ಯವೈಶ್ಯರು ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆಯನ್ನು ನೆರವೇರಿಸಿ ಆಚರಿಸುವುದು ವಾಡಿಕೆ ಎಂದು ವಾಸವಿ ದೀಕ್ಷಾ ಸಮಿತಿಯ ಅಧ್ಯಕ್ಷ KJ ಚಿನ್ನಸ್ವಾಮಿ ತಿಳಿಸಿದ್ದಾರೆ. ಕುಶಾಲನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರ ವಾಸವಿ ದೀಕ್ಷೆ ಸ್ವೀಕರಿಸಿ ಮಾತನಾಡಿದ ಅವರು, ಜನವರಿ 20ನೇ ತಾರೀಕು ಮಂಗಳವಾರ ವಾಸವಿ ಮಾತೆಯು ವಿಶ್ವರೂಪ ದರ್ಶನ ನೀಡುವ ಪುಣ್ಯ ದಿನ. ಆರ್ಯವೈಶ್ಯ ಮಂಡಳಿ ನೇತೃತ್ವದಲ್ಲಿ ವಿಶೇಷ ಹೋಮ ಹವನ ನೆರವೇರಿಸಲಾಗುತ್ತದೆ ಎಂದರು. ವಾಸವಿ ದೀಕ್ಷಾ ಸಮಿತಿಯ ಕಾರ್ಯದರ್ಶಿ BL ಸತೀಶ್ ಮಾತನಾಡಿ, 5 ದಿನಗಳ ಕಾಲ ವಾಸವಿ ದೀಕ್ಷೆಯನ್ನು ಸ್ವೀಕರಿಸಿ ಅಯ್ಯಪ್ಪ ಮಾಲಾಧಾರಿಗಳ ರೀತಿಯಲ್ಲಿ ವ್ರತವನ್ನು ಆಚರಿಸಿ 19ನೇ ತಾರೀಕು ಸೋಮವಾರ ಕಟ್ಟುತ್ತೇವೆ. ಕಟ್ಟು ತಲೆಯ ಮೇಲೆ ಹೊತ್ತುಕೊಂಡು ಮಾಲಾಧಾರಿಗಳು ನಗರದ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ ಮರಳಿ ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಬರ್ತಕ್ಕಂಥ ಈ ಮಾಲಾ ಕಾರ್ಯಕ್ರಮ ವಾಸವಿ ದೀಕ್ಷೆಯನ್ನು ಏನಕ್ಕೆ ಸ್ವೀಕರಿಸ್ತೀವಪ್ಪ ಅಂತಂದರೆ, ತಾಯಿ ಅಗ್ನಿ ಪ್ರವೇಶವನ್ನು ಮಾಡಿ ಎಲ್ಲರಿಗೂ ಸತ್ಕಾರವನ್ನು ನೀಡಿದಂಥ ಸಂದರ್ಭ ಇದು. ಇದಕ್ಕೆ ನಾವು ವಿಶ್ವರೂಪ ದರ್ಶನ ಅನ್ನತಕ್ಕಂಥ ಒಂದು ಹೆಸರನ್ನು ಕೊಟ್ಕೊಂಡು ತಾಯಿಯ ಒಂದು ಕೃಪೆಗೆ ಪಾತ್ರರಾಗ್ತೀವಿ. ಈ ವೈಶಾಖ ಮಾಘ ಮಾಸದ ಸಂದರ್ಭದಲ್ಲಿ ನಾವು 45 ದಿವಸಗಳ ವೃತ ಮಾಡಿ ಕೊನೆಯ ದಿವಸ ವಾಸವಿ ವಿಶ್ವರೂಪ ದರ್ಶನ ದಿವಸ ವೃತವನ್ನು ಅಂತ್ಯಗೊಳಿಸ್ತೀವಿ. ಈ ಕಾರ್ಯಕ್ರಮ ಯಾಕಪ್ಪ ಅಂತಂದರೆ, ತಾಯಿ ಕನ್ನಿಕಾ ಪರಮೇಶ್ವರಿ ಎಲ್ರಿಗೂ ತುಂಬ ಒಳ್ಳೆಯದನ್ನು ಮಾಡ್ತಾಳೆ. ಅವಳ ಶಕ್ತಿಯನ್ನು ನಾವು ಪಡ್ಕೊಂಡಂಗಾಗುತ್ತೆ ಅಂಥೇಳಿ ಈ ದೀಕ್ಷಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ತಾಯಿಯ ಸೇವೆ ಮಾಡೋದ್ರಿಂದ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ ಮತ್ತು ತಾಯಿ ಆಶೀರ್ವಾದವನ್ನು ಮಾಡ್ತಾಳೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನದ ಪ್ರಧಾನ ಅರ್ಚಕ ಗಿರೀಶ್ ಭಟ್ ಮಾತನಾಡಿ, ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆಯಂದು ಬೆಳಿಗ್ಗೆ 6 ಗಂಟೆಗೆ ಸಂಕಲ್ಪ, ಪಂಚಾಮೃತ ಅಭಿಷೇಕ, ಮಹಾಗಣಪತಿ, ನವಗ್ರಹ ಮೃತ್ಯುಂಜಯ, ಆಯುಷ್ಯ, ಪರಿವಾರ ದೇವತೆಗಳ ಮತ್ತು ವಾಸವಿ ಮೂಲ ಮಂತ್ರಗಳ ಹೋಮ, ಜನಾಂಗದ 102 ಗೋತ್ರದ ಹೋಮ, ಪೂರ್ಣಾಹುತಿಯಾದ ನಂತರದಲ್ಲಿ ದೇವರಿಗೆ ಮಹಾಮಂಗಳಾರತಿ ನಡೆಯಲಿದೆ. ಸಂಧ್ಯಾ ಕಾಲದಲ್ಲಿ ವಾಸವಿ ದೀಕ್ಷಾರ್ಥಿಗಳು ಮಾಲೆ ತೆಗೆಯಲಿದ್ದಾರೆ ಎಂದು ತಿಳಿಸಿದರು. ಪ್ರತಿ ವರ್ಷವೂ ಕೂಡ ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆ ದಿವಸದಲ್ಲಿ ವಾಸವಿ ಅಗ್ನಿ ಪ್ರವೇಶವನ್ನು ಮಾಡಿರುವಂಥ ಸಮಯ. ಈ ಸಂದರ್ಭದಲ್ಲಿ ಮುಂಚಿತವಾಗಿ 48 ದಿವಸಗಳ ಮುಂಚಿತವಾಗಿ ವಾಸವಿ ಮಾಲೆಯನ್ನು ಹಾಕ್ಕೊಳ್ಬೇಕಂತೇಳಿ ಶಾಸ್ತ್ರದಲ್ಲಿರುವಂಥದ್ದು ವಿಚಾರ. ಯಾಕೆ ಕೇಳಿದಾಗ, ವಾಸವಿ ದೇವಿಯು ಅಗ್ನಿ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಅವಳು ಪಾವಿತ್ರತೆಯಿಂದ ನನಗೆ ಬ್ರಹ್ಮಚಾರ್ಯ ವ್ರತವನ್ನು ಮಾಡ್ತಾರೆ ಅಂಥೇಳಿ ಅವಳು ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಅದಕ್ಕೋಸ್ಕರವಾಗಿ ನಾವು ಕೂಡ ಈ 48 ದಿವಸಗಳ ಕಾಲ ಈ ಆಚರಣೆಯನ್ನು ಮಾಡಿಕೊಂಡು ಮಾಘ ಮಾಸದ ಶುಕ್ಲ ಪಕ್ಷದ ಬಿದಿಗೆ ದಿವಸದಲ್ಲಿ ದೇವರಿಗೆ ಕಲಶಾಭಿಷೇಕವನ್ನೆಲ್ಲ ಮಾಡಿ, ಆನಂತರದಲ್ಲಿ ಹೋಮವನ್ನು ಮಾಡಿ, ನಮ್ಮ ಗೋತ್ರದ ಹೋಮವನ್ನೆಲ್ಲ ಮಾಡಿ ಅಗ್ನಿಗೆ ಸಮರ್ಪಣೆ ಮಾಡುವಂತಹ ಸಮಯ. ಅದಕ್ಕೋಸ್ಕರವಾಗಿ ಬ್ರಹ್ಮಚಾರಿಗಳು ಅಂತ ಹೇಳಿದರೆ ಉಪನಯನ ಆದವರು ಕೂಡ ಮಾಲೆಯನ್ನು ಹಾಕ್ಕೊಳ್ಬೋದು, ಉಪನಯನ ಆಗದಿದ್ದವರು ಕೂಡ ಮಾಲೆಯನ್ನು ಹಾಕ್ಕೊಳ್ಬೋದು, ಕನ್ನಿಕೆಯರು ಕೂಡ ಮಾಲೆಯನ್ನು ಹಾಕ್ಕೊಳ್ಬೋದು. ಈ ವಾಸವಿ ಮಾಲೆಯನ್ನು ಹಾಕಲಿಕ್ಕೆ ಇಂಥದ್ದೇ ಅಂತ ಹೇಳಿಬಿಟ್ಟು ಏನೂ ಇಲ್ಲ. ಆದರೆ ಮನೆಯಲ್ಲಿ ಶುದ್ಧಾಚಾರದಿಂದ ಇರಬೇಕು. ಹಾಗೆಯೇ ಏನು ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ನಾನವನ್ನು ಮಾಡಿ ಏನು ಊಟ ಉಪಚಾರವನ್ನು ಮಾಡ್ತೇವೆ ಅದು ಶುದ್ಧ ರೀತಿಯಲ್ಲಿ ಮಾಡಿಕೊಳ್ಳಬೇಕು. ಆ ಮಾಲೆ ಹಾಕಿರುವಂಥ ಸಂದರ್ಭದಲ್ಲಿ ಚಪ್ಪಲಿಗಳನ್ನಾಗಲಿ ನಾವು ಹೇಗೆ ಶಬರಿಮಲೆಗೆ ಮಾಲೆ ಹಾಕ್ತೇವೆ ಅದೇ ಥರದಲ್ಲಿ ವ್ರತಾಚರಣೆಯಿಂದ ಇರಬೇಕು ಅಂತೇಳಿ ಹೇಳುವಂಥದ್ದು ವಿಚಾರ. ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ BR ನಾಗೇಂದ್ರ ಪ್ರಸಾದ್, ವಾಸವಿ ದೀಕ್ಷಾ ಸಮಿತಿಯ ಖಜಾಂಚಿ ವಾಣಿಶ್ರೀ, ನಿರ್ದೇಶಕರಾದ DS ರಮೇಶ್,
ಎಸ್.ಎಂ. ಸತೀಶ್, ವಿ.ಆರ್. ಮಂಜುನಾಥ್, ಕೆ.ಎಸ್. ನಾಗೇಶ್, ನಾಗಮಣಿ ಇತರರು ಹಾಜರಿದ್ದರು.